ಅದೇ ನಾನು ಬಾಲಕೃಷ್ಣನವ್ರಿಗೆ ಏನು ಹೇಳ್ತೀನಿ ಅಂದರೆ, ಅವರು ಹುಲಿಕಟ್ಟೆಲಿ ದೊಡ್ಡಟ್ಟಿ ಅಂತ ಏನು ಹೆಸ್ರು ಬತ್ತು ಅಯ್ಯಪ್ಪನಿಗೆ? ದೊಡ್ಡ ಮನೆ ಅಂತ ಏನು ಹೆಸ್ರು ಬತ್ತು ಅಂದರೆ, ಅವರು ರಾಜಕೀಯದಿಂದ ದೊಡ್ಡ ಮನೆ ಅಂತ ಆಗಲಿಲ್ಲ. ಅವರು ಆಸ್ತಿವಂತರಾಗಿರೋದಕ್ಕೆ ಅವ್ರು ದೊಡ್ಡ ಮನೆ ಅಂತ ಅಂದವ್ರೆ. ಅವರೇ 100 ಎಕರೆ ಆಸ್ತಿ ಮಾಡಿಕೊಂಡು ಹುಲಿಕಟ್ಟೆಲಿ ಇಲ್ಲಿ ನಾವು ಸಣ್ಣ ರೈತರುಗಳ್ನ 1 ಎಕರೆ ಇರೋರನ್ನ 3 ಎಕರೆ ಇರೋರನ್ನ ಭೂಮಿ ಕಿತ್ಕೊಂಡು ನಮ್ಮನ್ನೆಲ್ಲ ಎಲ್ಲಿ ಕಳಿಸ್ಬೇಕು ಅಂತ ಮಾಡ್ತಾವ್ರಿ ಇವರು. ಅದೇ ಡಿ ಕೆ ಸರ್ಗೂ ನಾವು ಹೇಳೋದು ಇಷ್ಟೇನೇನೆ, ನಾವು ರೈತರನ್ನಾಗಿರೋಕೆ ಬಿಡ್ಬೇಕು. ಅವರು ನಾವು ಏನಾಗ್ರಿ ಜೀವನ ಮಾಡ್ತಾಯಿದ್ದೀವಿ. ಇವತ್ತು ನಾವು ಒಂದು ಹಾಲು ಕರೆಯೋದೇ ಆಗಲಿ, ಒಂದು ರೇಷ್ಮೆ ಮಾಡೋದೇ ಆಗಲಿ, ಪ್ರತಿಯೊಂದು ಒಂದು ಎಳ್ನೀರೇ ಆಗಲಿ, ಒಂದು ಕಾಯೇ ಆಗಲಿ, ನಮ್ಮ ಕಡೆಯಿಂದ ಬೆಂಗಳೂರಿಗೆ ಎಷ್ಟು ಹೋಯ್ತಾದ ಗೊತ್ತಾ? ಅವ್ರಿಗೇನು ಅನ್ಸೋದೇ ಇಲ್ವೇ ಅವ್ರಿಗೆ? ನಮ್ಮ ರೈತರನ್ನೆಲ್ಲ ಒಕ್ಕಲೆಬ್ಬಿಸ್ಬಿಟ್ಟು ಎಲ್ಲಿ ಕಳಿಸ್ಬೇಕು ಅಂತ ಅವ್ರೆ ನಮ್ಮನ್ನ. ರೈತರುಗಳು ಮಳೆ ಇಲ್ಲ ಅಂತ ಉತ್ತರ ಕರ್ನಾಟಕ ಕಡೆ ಎಲ್ಲ ಜೀವ ಬಿಡ್ತಾವ್ರೆ, ತಡಿ ಎಲ್ಲ ಬೆಳೆ ನೀರಿಗೆ ಹಾಕೋಬಿಟ್ಟು. ನಮಗೆ ಆ ಥರ ಅನ್ಸೋದೇ ಇಲ್ಲ. ಯಾಕೆಂದರೆ ನಮ್ಮದೊಂದು ಶುದ್ಧ ನೀರವಾದ ಭೂಮಿ, ನಮಗೆ ನೀರಾವರಿ ಚೆನ್ನಾಗದೆ, ನೀರು ಚೆನ್ನಾಗದೆ, ನಾವು ಜೀವನ ಚೆನ್ನಾಗಿ ಮಾಡ್ತಾಯಿದ್ದೀವಿ. ರೈತರನ್ನ ಯಾಕೆ ಈ ಥರ ಅನ್ಯಾಯ ಮಾಡ್ತಾಯಿದ್ದೀರಿ ಡಿ ಕೆ ಸರ್? ನೀವು ನಾನು ಕೇಳ್ಕೊಳ್ಳೋದು ಇಷ್ಟು ನಿಮಗೆ, ನೀವು ಈಗ ಒಂದು ತಿಂಗಳಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಿ ಅಂದ್ಕೊಳ್ರಿ, ನಿಮಗೆ ಸಾನೆ ಗೊಂದಲಗಳು ಕೊಡ್ಬೋದು. ನಮ್ಮ ಕಡೆ ರೈತರೇ ಬಂದು ಕೊಡ್ತಾವ್ರೆ, ಏನಂತ ಅಕ್ವೈರ್ ಮಾಡಿಬಿಡ್ರಿ ಅಂತ. ಅವ್ರ ಮಾತಕ್ಕೆಲ್ಲ ನೀವು ಮನವಿ ಕೊಡೋಕೆ ಹೋಗಬೇಡ್ರಿ ನಮ್ಮನ್ನ. ಈಗ 1.5 ವರ್ಷದಿಂದ ಇಲ್ಲಿ ಕುಂತ್ಕೊಂಡು ಸೊಳ್ಳೆ ಎಲ್ಲ ಕಡಿಸ್ಕೊಂಡು ಅದೇ ಅವ್ರು ಸೀನಪ್ಪ ಸ್ವಾಮಿ ಹೇಳ್ದಂಗೆ 80 ಇದ್ದವ್ರು 40 ಬಂದ್ಬಿಟ್ಟಿದ್ದೀವಿ. ಇನ್ನು ಈಗ ದೇವ್ರು ನೋಡ್ದ, ಇವ್ರಿಗೆ ಸೊಳ್ಳೆ ಕಡಿಸೋದು ಯಾಕೆ? ಅವ್ರಿಗೂ ಒಂದು ಸ್ವಲ್ಪ ಸೊಳ್ಳೆ ಕಡ್ಸೋಣ, ಒಂದಷ್ಟು ದಿನ ಅವ್ರಿಗೂ ಕಡ್ಸೋಣ ಅಂತ ಕುಂಡ್ರಸವನೆ ಭಗವಂತ. ಅದ್ರ ಬಗ್ಗೆ ಯಾಸಟ್ಕ ನಾವು ಈಗ ನಮ್ಮ ರೈತರುಗಳು ಎಲ್ಲ ಒಂದುಗೂಡಿ ಹಬ್ಬ ಹುಣ್ಣಿಮೆ ಹರಿದಿನದಲ್ಲೆಲ್ಲ ಚೆನ್ನಾಗಿದ್ದೀವಿ. ಇವ್ರು ಯಾರೋ ಕಾಂಕ್ರೀಟ್ ಮಾಡಿಬಿಟ್ಟು ಬಿಲ್ಡಿಂಗ್ ಕಟ್ಬಿಟ್ಟು ಎಲ್ಲ ಹೊರಗಡೆ ದೇಶದವ್ರನ್ನ, ಈ ಪಾಕಿಸ್ತಾನದವ್ರನ್ನ, ರಾಜಸ್ಥಾನದವ್ರನ್ನ, ಮಧ್ಯಪ್ರದೇಶದವ್ರನ್ನ ಎಲ್ಲರೂ ತಗೊಂಬಂದು ಕೂಡಾಕ್ಬಿಟ್ಟು ಬೀದಿಲೇ ಒಂದು ಗಾಡಿ ಹಾಕ್ಕೊಂಡು ಹೋಗ್ತಾರೆ. ಈ ಪರಿಸರನ ಹಾಳು ಮಾಡೋಕ್ಕೆ ಇವ್ರು ಎಷ್ಟು ಬೇಕೋ ಅಷ್ಟು ಮಾಡ್ತಾವ್ರೆ. ಇವರು ಚೆನ್ನಾಗೆ ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಕೊಂಡು ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಮಾಡಿಕೊಂಡು ಸ್ಕೂಲ್ಗಳು ಮಾಡಿಕೊಂಡು ಎಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ಇರೋ ಗಂಟ ತಿಂದು ಸಾವಿಯೋ ಗಂಟ ಮಡಿಕೊಂಡವ್ರೆ. ನಾವೆಲ್ಲೆಲ್ಲೋ ಇಷ್ಟು ಅಗಲ ಮಾಡಿಕೊಂಡು ನಮ್ಗೆ ಈ ನೋವು ಕೊಡ್ತಾರಲ್ಲ, ಇವ್ರಿಗೆ ಭಗವಂತ ಒಳ್ಳೇದು ಮಾಡ್ತಾನ? ಮಾಡಲ್ಲ. ಅದಕ್ಕೆ ಭಗವಂತ ಒಳ್ಳೇದು ಮಾಡ್ತಾನೆ, ಮಾಡಲ್ಲ. ಅದಂತೂ ಮೇಲೊಬ್ಬ ಅವನೇ. ನಾನೊಬ್ಬನ್ನ ಹಿಂದೆ ಕೆಡ್ಸಕ್ಕೆ ಹೋದ್ರೆ ನನ್ನ ಮುಂದೆ ಒಬ್ಬ ನಿಂತಿರ್ತೇನೆ, ಹಿಂಗೆ ಮಾಡ್ತೀನಿ ಅಂತ. ಈ ಬೆಟ್ಟು ನನಗೆ ಅವನಿಗೆ ತೋರಿಸಿದ್ರೆ ಈ ಬೆಟ್ಟು ನನಗೆ ತೋರಿಸ್ತಾ ಇರ್ತದೆ ನೀನೇನು ಮಾಡ್ತೀನಿ ಅಂತ. ಅದೆಲ್ಲ ಮಾಡಲಿ, ಸಂತೋಷ, ಚೆನ್ನಾಗಿರಲಿ. ನಾವು ಅಂತೂ ಎಷ್ಟೇ ಕೋಟಿ ಕೊಟ್ಟರು ನಮಗೆ ಜಮೀನು ನಮಗೆ ಜಮೀನು ಬೇಕು, ನಾವು ಭೂಮಿ ಕೊಡಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ. ಏನೇ ಆಗಲಿ. ಇಲ್ಲ ಮೈಸೂರು ರೋಡಲ್ಲಿ ದೊಣ್ಣೆ ಅವ್ರು ಬಂದೂಕದಲ್ಲೇ ಹೊಡೆದ್ರೆ ನಾವು ದೊಣ್ಣೆಲಿ ಹೊಡಿತೀವಿ. ಇನ್ನೂ 500 ದಿನ ಅಲ್ಲ, 5 ವರ್ಷ ಆಗಲಿ ಇಲ್ಲೇ ಇರ್ತೀವಿ. ನಾವಂತೂ ಯಾವುದೇ ಕಾರಣಕ್ಕೂ ವಿಧಾನಸೌಧಕ್ಕೂ ಸರಿಯೇ, ವಿಧಾನಸೌಧ ಗಂಟ ಹೋಗಿ ಮುಟ್ಟೋ ಗಂಟನೂ ಸರಿಯೇ, ಯಾವುದಕ್ಕೂ ಬಗ್ಗಲ್ಲ, ಕುಗ್ಗಲ್ಲ, ಜಗ್ಗಲ್ಲ. ಈ ಸಂಬಂಧನೇ ಹದಗೆಟ್ಟೋಗೈತೆ. ಏನು ಅಂದರೆ ತಂದೆ ತಾಯಿ ಮಕ್ಳುಗಳೇ ಚೇಂಜ್ ಆಗ್ಬಿಟ್ಟವೆ. ಮಕ್ಳುಗಳು ಏನಂತ ಇದ್ದಾರೆ ಅಂದರೆ ಜಮೀನು ಮಾರ್ಕೊಡಿ ಅಂತ ಮಕ್ಳುಗಳು ಕೇಳ್ತಾರೆ. ತಂದೆ ತಾಯಿ ಏನಂತ ಇದ್ದಾರೆ ಅಂದರೆ ನಮ್ಮ ಮಾರಲ್ಲ, ನಮ್ಮ ಅಪ್ಪ ಅಮ್ಮನ ಆಸ್ತಿ ಅಂತ ಇದ್ದಾರೆ. ಒಂದು ಸಂಬಂಧಿಕರಲ್ಲಿ ಏನಂತ ಇದ್ದಾರೆ ಅಂದರೆ ಅವಾಗ 3 ತಿಂಗಳು 6 ತಿಂಗಳು ಭತ್ತ ಹೋಯ್ತಾಯಿದ್ರು. ಏನೋ ನಾವು ಅಪ್ಪದಿರ ಆಗ್ತಿರಾಗಲಿ ತಂಗಿಯದಾಗಲಿ ಭತ್ತ ಹೋಯ್ತಾಯಿದ್ರು. ಇವಾಗ ಏನಂತಾರೆ ಅಕ್ವೈರ್ ಅಂತ, ಏನಕ್ಕೆ ಕೊಡ್ತೀಯಾ, ಏನಕ್ಕೆ ಬಿಡ್ತೀಯಾ, ಸೈನ್ ಹಾಕ್ಬೇಕಲ್ವಾ, ಏನಕ್ಕೆ ಕೊಡ್ತೀರಾ, ನನ್ನ ಮಗ ಹಿಂಗಂತವನೇ ಅಂತ ಅದು ಬೇರೆ ಬಂದೈತೆ. ಒಂದು ಇವಾಗ ಬಾಲಣ್ಣ ಅವ್ರ ಬಗ್ಗೆ ಬರ್ತೀನಿ. ಎಷ್ಟು ದಿನ ಆಯಿತು ಅಕ್ವೈರು? 480 ದಿನ ಆಯಿತು. ಯಾವ ಥರ ಒಂದಿನ ಬಂದವ್ರ? ಅದನ್ನೇ ಓಟ್ ಹಾಕಿಸ್ಕೊಳ್ಬೇಕಾದ್ರೆ ಎಷ್ಟು ದಿನಕ್ಕೆ ಒಂದು ಸತ ಬರ್ತಾಯಿದ್ರಿ. ಇವಾಗ ಅವ್ರು ಮಾತ್ರ ದುಡ್ಡು ತಗೊಳ್ಳೋರು, ಅವ್ರ ಜಮೀನು ಜಾಸ್ತಿ ಐತೆ. ಇಲ್ಲಿ ಎಲ್ಲ ಮಿಡಲ್ ಕ್ಲಾಸೇ ಕಮ್ಮಿ ಐತೆ. ಇವಾಗ ನಮ್ಮೂರಲ್ಲಿ ಒಂದು ಮನೆಗೆ ಒಬ್ಬರು ಇಬ್ಬರು ಕೂಲಿಗೆ ಹೋಗ್ತಾರೆ. ಎಲ್ಲ ರೇಷ್ಮೆ ಬೆಳೀತಾರೆ, ಹಾಲು ಕರೀತಾರೆ, ಹುಲ್ ಕುಯ್ತಾರೆ, ಎಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ತಾವ್ರೆ. ಅಕ್ವೈರ್ ಅಂತ ಆಗೋದ್ಮೇಲೆ ಎಲ್ಲಿಗೆ ಹೋಗ್ತಾರೆ ಅವರು? ಅವ್ರ ಜೀವನ ಏನು ಮಾಡ್ತಾರೆ? ಇವೆಲ್ಲ ಯೋಚನೆ ಮಾಡಿ. ಇವಾಗ ನಮ್ಮೂರಲ್ಲಿ ಇವಾಗ ನಾವು ನಮ್ಮ ತಂದೆ ತಾಯಿ ಇದ್ದಾಗ 2 ಹಸ ಕಟ್ಕೊಂಡಿರು.
ನಮ್ಮ ತಂದೆ ತಾಯಿ ಸೋತೋಗ್ಬಿಟ್ರು, ನಮ್ಮ ತಾಯಿ ಇದ್ದಾರೆ, ತಾಯಿ ಹೋಗಲ್ಲ. ಇವಾಗ ಅವ್ರ ಮಕ್ಳುಗಳೇನು 4 ಕಸ ಕಟ್ಕೊಂಡಿದ್ದೀವಿ. ನಮ್ಮ ಜಮೀನು ಇರೋದಕ್ಕೆ ಹುಲ್ ತತ್ತೀವಿ, ಜಮೀನು ಇಲ್ಲ ಏನು ತತ್ತಾ ಇದ್ದೋ ನಾವು ಬೀದಿ ಬೀಳ್ತಾ ಇದ್ದಲ್ವಾ? ಅವೆಲ್ಲ ಯೋಚನೆ ಮಾಡಿ. ಇವಾಗ ನಿಮ್ಮದೇ ಹುಲಿಕಟ್ಟೆಯಲ್ಲಿ ನಾನು ಕಂಡಂಗೆ ಎಷ್ಟೈತೆ ಅದು ಕೊಟ್ಬಿಡ್ತೀರಾ? ನಮ್ಮವೆಲ್ಲ ಕೊಟ್ಬಿಡ್ತೀವಿ. ನೀವು ಅವೆಲ್ಲ ಯೋಚನೆ ಮಾಡ್ಬೇಕು ಸರ್. ಬಾಲಣ್ಣವ್ರಿಗೆ ಮನವಿ ಮಾಡ್ಕೋತಾ ಇದ್ದೀವಿ. ಇಲ್ಲಿ 480 ದಿನದಿಂದ ಸ್ಟ್ರೈಕ್ ಮಾಡ್ತಾರಲ್ಲ, ಫಸ್ಟು ಬಂದು ಅವ್ರು ಕೇಳಿ. 3 ದಿನದಿಂದ ಕೊಡ್ತೀನಿ ಅಂತ ಇದಾರಲ್ಲ, ಅವ್ರ ಮನೆ ಮಕ್ಕಳು ಹೋಗಿ ಕೇಳಿ. ಹಿಂಗೆ 480 ದಿನ ಸ್ಟ್ರೈಕ್ ಮಾಡ್ತಾ ಇದ್ದಾರಪ್ಪ, ಫಸ್ಟ್ ಅವ್ರನ್ನ ವಿಚಾರಿಸ್ತೀನಿ ಅಂತ ಬಂದು ಕೇಳಿ. ನಿಮ್ಗೆ ಯಾರು ಏನು ಮಾತಾಡಲ್ಲ. ನೀವೊಬ್ಬರು MLA ಆಗಿ ಬಗೆಹರಿಸ್ಬೇಕು. ಬಗೆಹರಿಸ್ಲಿಲ್ಲ ಅಂದರೆ ಇದೇನೋ ಇದಾಗಲ್ಲ, ಬಗೆಹರಿಸ್ಬೇಕು. ನಾನು ಮಾತು ಇಷ್ಟೊಂದು ಹೇಳ್ಕೊಳ್ತೀನಿ.